ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ ಅನ್ನುವಂಥ ಸುದ್ದಿ ನಿನ್ನೆ ಗೊತ್ತಾದಂಥದ್ದು. ಎಲ್ಲೋ ಒಂದು ಕಡೆ ಅನ್ನದಾಸೋಹದ ನಂತರ ಆ ಒಂದು ಸುದ್ದಿಯನ್ನು ಎಲ್ರಿಗೂ ತಿಳಿಸ್ಬೇಕು ಅಂತ ಅವರೇ ಇಚ್ಛೆ ಪಟ್ಟಿದ್ರಂತೆ. ಅದೇ ರೀತಿ ಕಿರಿಯ ಶ್ರೀಗಳು ಮಕ್ಕಳಿಗೆ ಅನ್ನದಾಸೋಹ ಆದ ನಂತರವೇ ಆ ಸುದ್ದಿಯನ್ನು ಅಧಿಕೃತಗೊಳಿಸ್ತಾರೆ. ಅದಾದ ನಂತರದ ಬೆಳವಣಿಗೆಗಳನ್ನ ನೀವೇ ನೋಡ್ತಾ ಇದ್ದೀರಾ. ಅಂದರೆ ಸುದ್ದಿ ಹೊರಬೀಳ್ತ ಕ್ಷಣದಿಂದಲೂ ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸಿದ್ಧಗಂಗೆ ಕಡೆಗೆ. ನಾಡಿಗೆ ಧರ್ಮದ ಬೆಳಕನ್ನು ಚೆಲ್ಲದಂತಹ ವ್ಯಕ್ತಿ, ಆ ವ್ಯಕ್ತಿತ್ವ ಸಿದ್ಧಗಂಗಾ ಶ್ರೀಗಳದ್ದಾಗಿತ್ತು. ಇನ್ನೊಂದು ಕಡೆ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಟ್ಟಂಥ ವ್ಯಕ್ತಿತ್ವ. ನೀವು ನೋಡ್ತಾ ಇದ್ದೀರಾ, 3 ಕಡೆ ಮಕ್ಕಳಿಗಾಗಿ ಅಥವಾ ಬಂದಂಥ ಭಕ್ತರೊಂದಕ್ಕಾಗಿ ಅನ್ನ ಸಂತರ್ಪಣೆ ಆಗ್ತಾ ಇದೆ ಅಂತ. ಯಾಕಂದರೆ ಅವರು ಬದುಕಿದ್ದ ದಿನಗಳಲ್ಲೂ ಕೂಡ ಅಷ್ಟೂ ವರ್ಷಗಳು ಕೂಡ ಅನ್ನದಾನದಲ್ಲಿ ನಂಬಿಕೆ ಇಟ್ಟಂತಹ ಒಂದು ವ್ಯಕ್ತಿತ್ವ. ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಟ್ಟು ಕಳಿಸಿದಂತಹ ಮಠ ಸಿದ್ಧಗಂಗಾ ಮಠ. ಹಾಗಾಗಿ ಇವತ್ತು ಅವರಿಲ್ಲ, ಅವರು ಲಿಂಗೈಕ್ಯರಾಗಿದ್ರೂ ಕೂಡ ಅವರ ವಿಚಾರಧಾರೆಗಳನ್ನು ಸಿದ್ಧಗಂಗಾ ಮಠದಲ್ಲಿ ಅದೇ ರೀತಿ ಉಳಿಸ್ತಾರೆ ಮುಂದೆ ಕೂಡ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಉಳಿಯುತ್ತೆ. ಹಾಗೆ ಸಿದ್ಧಗಂಗಾ ಮಠದಲ್ಲಿ ಅನ್ನದಾನ ಅಂದರೆ ಅದಕ್ಕೆ ಅದರದ್ದೇ ಆಗಿರುವಂಥ ಹಿನ್ನೆಲೆ, ಅಡುಗೆ ಮಾಡುವಂಥ ಶೈಲಿ ಆಗಿರ್ಬೋದು ಅಥವಾ ಆ ಸಿಬ್ಬಂದಿ ವರ್ಗ ಆಗಿರ್ಬೋದು, ಒಂದು ಶಿಸ್ತು ಅಲ್ಲಿ ಮನೆ ಮಾಡಿದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಶಿಸ್ತು ಎದ್ದು ಕಾಣುತ್ತೆ. ಅದಕ್ಕೆಲ್ಲ ಕಾರಣಕರ್ತರಾದವರು ಸಿದ್ಧಗಂಗಾ ಶ್ರೀಗಳು. ಒಂದು ಕಡೆ ಜ್ಞಾನ ಜ್ಯೋತಿಯನ್ನು ಬೆಳಗಿದ್ರೆ, ಇನ್ನೊಂದು ಕಡೆ ಅಪ್ಪಟ ರೈತನಂತೆ ನೇಗಿಲನ್ನೂ ಹಿಡಿದು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಪೀಳಿಗೆಗೆ ರೈತಾಪಿ ವರ್ಗದ ಮಹತ್ವವನ್ನು ಸಾರಿದಂತಹ ವ್ಯಕ್ತಿತ್ವ ಸಿದ್ಧಗಂಗಾ ಶ್ರೀಗಳದ್ದು. ಹಾಗಾಗಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೂ ಕೂಡ ಕೃಷಿ ಬಗ್ಗೆ ಪ್ರತ್ಯೇಕವಾಗಿ ಜ್ಞಾನವನ್ನು ಕೊಡುವಂಥ ಒಂದು ವಿದ್ಯಾದೇಗುಲ ಸಿದ್ಧಗಂಗಾ ಮಠ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಸಿದ್ಧಗಂಗಾ ಶ್ರೀಗಳೇ ಸ್ವತಃ ರೈತನಂತೆ ತಾವೇ ನಾಟಿ ಮಾಡಿ ಮೆದೆ ಹಾಕೋದಾಗಿರ್ಬೋದು, ಒಕ್ಕಲ ಕೆಲಸ ಆಗಿರ್ಬೋದು, ಎಲ್ಲವನ್ನ ಮಾಡ್ತಾ ಇದ್ದಾರೆ. ಇದು ಜನರಿಗೆ ಅನ್ನದಾಸೋಹ ಯಾವ ಮಠಕ್ಕೆ ಬಂದು ಹಸಿದು ವಾಪಸ್ ಹೋಗಬಾರ್ದು ಅನ್ನೋದು ಅವರ ಒಂದು ಇಚ್ಛೆ. ಅದೇ ಇಚ್ಛೆಯಿಂದ ಇವತ್ತು ಕೂಡ ಇಲ್ಲಿ ಸಾಕಷ್ಟು ಲಕ್ಷಾಂತರ ಮಂದಿ ಇವತ್ತು ಸಿದ್ಧಗಂಗಾ ಶ್ರೀ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಾವು ನೋಡಬಹುದು ಇಲ್ಲಿ ಊಟದ ಒಂದು ವ್ಯವಸ್ಥೆನ ಕೂಡ ಮಾಡಲಾಗಿದೆ. ಇದು ತುಮಕೂರಿನ ಇದು ಸಿದ್ಧಗಂಗಾ ಮಠದ ಯಾವ್ದಿರುವ ಕೈಗಾರಿಕಾ ಮತ್ತು ವಸ್ತು ಪ್ರದರ್ಶನದ ಒಂದು ಸ್ಥಳದಲ್ಲಿ ಈ ಒಂದು ಕೊಪ್ಪಲು ಇದೆ. ಈ ಕೊಪ್ಪಲಿನಲ್ಲಿ ಬೆಳಗಿನ ಒಂದು ಉಪಹಾರವನ್ನ ಕೊಡಲಾಗ್ತಾ ಇದೆ. ಇದಕ್ಕಾಗಿ ಸಾವಿರಾರು ಜನರು ಸ್ವಯಂ ಸೇವಕರು ಇದಕ್ಕಾಗಿ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ಮಠದ ವಿದ್ಯಾರ್ಥಿಗಳಿದ್ದಾರೆ, ವಿವಿಧ ಊರುಗಳಿಂದ ಜನ ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರತ್ಯೇಕವಾಗಿ ಜನರಿಗೆ 5-6 ಕೌಂಟರ್, 10ಕ್ಕೂ ಹೆಚ್ಚು ಕೌಂಟರ್ಗಳನ್ನ ಒಂದು ಇದರಲ್ಲಿ ತೆರೆಯಲಾಗಿದೆ. ಇಲ್ಲಿ ಬಂದಂತವರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಸಾಕಷ್ಟು ಜನರು ಇಲ್ಲಿ ಬಂದರೆ ಬೆಳಗಿನ ಉಪಹಾರ ಸೇವಿಸ್ತಿದ್ದಾರೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಕೃಷಿ ಮತ್ತು ಕೈಗಾರಿಕಾ ಇದಕ್ಕಾಗಿ ಕೂಡ ಮೀಸಲಾಗಿದೆ. ಇಲ್ಲಿಂದ ಬಂದಂತವರು ಕೂಡ ಇಲ್ಲಿ ಮಠದಲ್ಲಿ ಸ್ವಾಮೀಜಿಗಳ ದರ್ಶನ ಪಡೆದಂತವರು ನೇರವಾಗಿ ಇಲ್ಲಿ ಬಂದು ಊಟ ಮಾಡಿಕೊಂಡು ತೆರಳೋಕೆ ವ್ಯವಸ್ಥೆಗೆ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಇನ್ನು ನಾವು ಈ ಅಡಿಗೆಯನ್ನು ತಯಾರು ಮಾಡ್ತಂತ ಸ್ಥಳಕ್ಕೆ ನೋಡೋಣ. ಅಲ್ಲಿ ಯಾವ ರೀತಿ ಅಡಿಗೆನ ಮಾಡ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗ ನಾವು ನೋಡಬಹುದು ಇಲ್ಲಿ ಇದು ಚಿತ್ರಾನ್ನಕ್ಕಾಗಿ ಮಾಡ್ಕೊಂಡಿರಂತ ಒಂದು ಅಡಿಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಸುಮಾರು ಸಂಜೆವರೆಗೂ ಏನು ಎಷ್ಟು ಲಕ್ಷ ಜನ ಬರ್ತಾರೋ ಅವ್ರಿಗೆಲ್ಲ ಇದು ಇಲ್ಲಿ ಸುಮಾರು 10 ಕೊಪ್ಪಲುಗಳನ್ನ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಉಪ್ಪಿಟ್ಟು, ಕೇಸರಿ ಬಾತು ಸಿದ್ಧಗೊಂಡಿದೆ. ಇನ್ನು ಮುಂದೆ ಹೋಗೋದಾದ್ರೆ ಅಡಿಗೆಗೆ ಈಗ ನೀರನ್ನ ಕೂಡ ಸಿದ್ಧ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಸಾಕಷ್ಟು ಒಲೆಗಳನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಇದಕ್ಕಾಗಿ ಏನು ಇಲ್ಲೂ ಕೂಡ ಅಡಿಗೆಯ ಒಂದು ಸಿದ್ಧತೆ ಮಾಡೋದಕ್ಕೆ ಹಗಲು ರಾತ್ರಿ ನಿನ್ನೆಯಿಂದ ಸಾಕಷ್ಟು ಜನರು ಇಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿ ಅಕ್ಕಿಯನ್ನ ಬಸಿತಿರೋದನ್ನ ನೋಡಬಹುದು. ಇನ್ನು ಇಲ್ಲಿ ನಮ್ಮ ಈ ಒಂದು ಕೊಪ್ಪಲಿನಲ್ಲೇ ನೋಡ್ಕೊಳ್ತಾ ಉಸ್ತುವಾರಿ ನೋಡ್ಕೊತಿದ್ದಾರೆ. ಅವರು ನಮ್ಮ ಜೊತೆ ಹೇಗಿದೆ ಅವ್ರನ್ನ ನಾವು ಮಾತಾಡಿಸ್ತೀವಿ. ಈಗ
ಈ ಒಂದು ಏನು ಇಲ್ಲಿ ಈ ಒಂದು ಕೊಪ್ಪಲಿನಲ್ಲಿ ಅಡಿಗೆ ತಯಾರಕರಿಂದ ಇದರ ಮೇಲ್ವಿಚಾರಕರು ಕೂಡ ಇದ್ದಾರೆ. ಇಲ್ಲಿ ಎಷ್ಟು ಸಿದ್ಧಗಂಗಾ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡ್ಕೊಂಡಿದೆ. ಎಷ್ಟು ಜನರಿಗೆ ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ, ಎಷ್ಟು ಜನರು ಸೇರ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಭಕ್ತಾದಿಗಳು ಊಟದ ವ್ಯವಸ್ಥೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಕೇಳೋಣ. ಸರ್, ಈಗ ಸರ್ ನಮಸ್ತೆ. ಈಗ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಈಗ ಬರ್ತಕ್ಕಂಥ ಭಕ್ತಾದಿಗಳಿಗೆ ಜನರಿಗೆ ಯಾವ ರೀತಿಯ ಒಂದು ಊಟದ ವ್ಯವಸ್ಥೆ ಮಾಡಲಾಗಿದೆ? ನಮ್ಮಲ್ಲೀಗ 15 ಕೊಪ್ಪಲುಗಳಿದ್ದಾವೆ. 15 ಕೊಪ್ಪಲಲ್ಲಿ ನಿರಂತರವಾಗಿ ಸುಮಾರು ಒಂದು 150 ಜನ ಅಡಿಗೆ ಭಟ್ರುಗಳಿದ್ದಾರೆ. ಒಂದೊಂದು ಕೊಪ್ಪಲಲ್ಲೂ 150 ಜನ ಅಡಿಗೆ ಭಟ್ರುಗಳಿದ್ದಾರೆ. ಸುಮಾರು ಒಂದು ದಿವಸಕ್ಕೆ 30 ರಿಂದ 40 ಕ್ವಿಂಟಾಲು ಅಕ್ಕಿ ಹಾಕ್ತಾ ಇದ್ದೀವಿ. ಸರಾಗವಾಗಿ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಸ್ವಾಮೀಜಿಯವರಿಗೆ ದಾಸೋಹ ಅಂದ್ರೆ ಬಹಳ ಆಸಕ್ತಿ. ಅದ್ರ ತಕ್ಕಂತೆ ಮೀರಿ ಈ ದಾಸೋಹ ನಡೀತಾ ಇದೆ. ಸುಮಾರು ರಾತ್ರಿಯೆಲ್ಲ ದಾಸೋಹ ನಡೀತು. ಸುಮಾರು 5 ಗಂಟೆವರೆಗೂ ನಿರಂತರವಾಗಿ ಜನ ಪ್ರಸಾದವನ್ನು ಸ್ವೀಕರಿಸಿದ್ರು. ಈಗಾಗಲೇ 7:30ಯಿಂದ ಎಲ್ಲ ಟಿಫನ್ಗೆ ಚಿತ್ರಾನ್ನ, ಉಪ್ಪಿಟ್ಟು ಮತ್ತೆ ಕೇಸರಿ ಬಾತು ಎಲ್ಲ ರೆಡಿ ಆಗಿದೆ. ಎಲ್ಲ ಅಲ್ಲಿ ನಿರಂತರವಾಗಿ ಅಲ್ಲಿ ಸುಮಾರು ಈಗಾಗಲೇ ಒಂದು 50,000 ಜನ ಟಿಫನ್ ಎಲ್ಲ ಆಗಿದೆ ಇಲ್ಲಿ. ಬಟ್ ಈಗ ಎಷ್ಟು ಜನರಿಗೆ ಬಂದಿದ್ರು? ಮತ್ತೆ ಸಂಜೆ ಮಧ್ಯಾಹ್ನದ ಊಟದ ಏನು ವ್ಯವಸ್ಥೆ ಮಾಡಿರ್ತೀರಿ? ಮಧ್ಯಾಹ್ನದ ಊಟ ಪಾಯಸ, ಅನ್ನ, ಸಾರು, ಚಿತ್ರಾನ್ನ, ಮಜ್ಜಿಗೆ. ಈಗ ಇಲ್ಲಿ ಇದು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಕೊಪ್ಪಲಿದು. ಇನ್ನು ಉಳಿದಂತೆ ಯಾವ್ಯಾವ ಮಠದ ಸುತ್ತ ಎಲ್ಲೆಲ್ಲಿ ಕೊಪ್ಪಲುಗಳನ್ನು ಮಾಡಲಾಗಿದೆ? ಈಗ ಸೌದೆ ಕೊಪ್ಪಲು, ಸಾದ್ರ ಕೊಪ್ಪಲು, ಆಮೇಲೆ ನೆಲಮಂಗಲ ತಾಲೂಕಿಂದ ಒಂದು ಕೊಪ್ಪಲು, ತುಮಕೂರು ತಾಲೂಕಿಂದ ಒಂದು ಕೊಪ್ಪಲು, ಆಮೇಲೆ ಏನು ದಾಸೋಹ ಪ್ರತಿನಿಧಿತ್ವ ಮಾಡ್ತಾ ಇದ್ದಾರೆ ಆ ದಾಸೋಹದಲ್ಲಿ ಅಲ್ಲಿ ಒಂದು ಅಡಿಗೆ ಮನೆಯಲ್ಲಿ ಹುಡುಗರದು ಅದು. ಆಮೇಲೆ ಮಾಗಡಿ ತಾಲೂಕಿನವು 3, ಮಾಗಡಿ ತಾಲೂಕಿನ ದಾಸೋಹ ಬುದ್ಧಿಯರು ಸ್ವಾಮೀಜಿ ಹುಟ್ಟಿ ಸ್ಥಳ ಮಾಗಡಿ ತಾಲೂಕು ಇದೆಯಲ್ಲ ಆ ತಾಲೂಕಿನಲ್ಲಿ 3 ಕೊಪ್ಪಲು ಅದು ಅವ್ರದ್ದು ನಡೀತಾ ಇದೆ. ಈಗ ಇಲ್ಲಿ ಬರ್ತಕ್ಕಂಥ ಜನರಿಗೆ ಅದು ನೀರಿನ ವ್ಯವಸ್ಥೆ ಆಗಲಿ ಇದರಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ಈಗ ನಮ್ಮಲ್ಲೆಲ್ಲ ಬೋರ್ಗಳಿದಾವೆ. ಆ ಬೋರ್ನಿಂದ ಡೈರೆಕ್ಟ್ ಆಗಿ ಅನ್ನಕ್ಕೆ ಸಾಂಬಾರಿಗೆಲ್ಲ ಹಾಕಂತೀವಿ. ಕುಡಿಯೋ ನೀರು ಎಲ್ಲ ಮಹಾನಗರ ಪಾಲಿಕೆಯರು ಟ್ಯಾಂಕರ್ನಿಂದ ಇಲ್ಲಿಗೆಲ್ಲ ಹೊಡೆದು ಸಪ್ಲೈ ಮಾಡ್ತಾ ಇದ್ದಾರೆ. ಏನು ಭಕ್ತಾದಿಗಳು ಹೊಡಿತಾ ಇದ್ದಾರೆ. ಆಮೇಲೆ ಏನು ಈ ಮಿನಿ